ನಂದೂರಿಕೆ ಗ್ರಾಮದ 3ನೇ ಹಂತದ ಕೈಗಾರಿಕಾ ಉದ್ದೇಶಕ್ಕಾಗಿ ಜಮೀನುಗಳನ್ನು ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ನ್ಯಾಯಯುತವಾದ ದರವನ್ನು ನೀಡಿ ರೈತರ ಜಮೀನು ಕೊಂಡುಕೊಳ್ಳುವಂತೆ ಅಲ್ಲಿನ ರೈತರು ಕೆಐಡಿಬಿ ವಲಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ಸರ್ಕಾರದ ಗೆಜೆಟ್ ಅಧಿಸೂಚನೆ ದಿನಾಂಕ 10-12-2020 ಪ್ರಕಾರ ನಂದೂರ್ಕೆ ಗ್ರಾಮದಲ್ಲಿನ ನಡೆಯುತ್ತಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಈ ಕ್ಷಣವೇ ರದ್ದುಪಡಿಸಬೇಕೆಂದು ಅಲ್ಲಿನ ರೈತರು ಒಕ್ಕಲಿನ ನಿರ್ಧಾರ ಮಾಡಿ ಕೆಐಡಿಬಿ ಕಚೇರಿಗೆ ತೆರಳಿ ಪ್ರಕ್ರಿಯೆ ನಿಲ್ಲಿಸಲು ಮನವಿ ಮಾಡಿದ್ದಾರೆ. ನಂದೂರ್ಕೆ ಗ್ರಾಮದ ಜಮೀನುಗಳ ಭೂ ಸ್ವಾಧೀನಕ್ಕಾಗಿ ಅಧಿಸೂಚನೆ ಹೊರಡಿಸಿರುವ ದಿನಾಂಕದಿಂದ ಇಲ್ಲಿಯವರೆಗೆ ನಮಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಭೂದರಗಳನ್ನು ನಿಗದಿಪಡಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಹಾಗೂ ಸ್ವಾಧೀನ ಪ್ರಕ್ರಿಯೆಗೆ ನಮ್ಮ ಒಪ್ಪಿಗೆ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಆದರೂ ಒತ್ತಾಯಪೂರ್ವಕವಾಗಿ ಕಾನೂನು ಬಾಹಿರವಾಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೀರಿ. ಭೂ ಸ್ವಾಧೀನ ಕಾಯ್ದೆ 2012 ಪ್ರಕಾರ ಸಮೀಪದ ಅಕ್ಕಪಕ್ಕದ ಊರಿನ ಜಮೀನುಗಳಿಗೆ ಪ್ರತಿ ಎಕರೆಗೆ ಮಾರಾಟವಾದ ಸರಾಸರಿ ಬೆಲೆಯನ್ನು ಮಾರುಕಟ್ಟೆ ಬೆಲೆಯನ್ನಾಗಿ ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಜಮೀನುಗಳ ಭೂ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಭೂ ಸ್ವಾಧೀನ ಕಾಯ್ದೆ 2013 ಕಲಂ 26ರಲ್ಲಿ ಇದ್ರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಜಮೀನುಗಳಿಗೆ ಅತಿ ಕಡಿಮೆ ಭೂ ಬೆಲೆಯನ್ನು ನಿರ್ಧರಿಸಿದ್ದು ಇದಕ್ಕೆ ನಮ್ಮ ಸಹಮತವಿಲ್ಲ. ಸರಿಯಾದ ಬೆಲೆ ನಿಗದಿ ಮಾಡಿ ಭೂ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಆಗ್ರಹಿಸಿದ್ರು. ಸ್ವಾಧೀನಕ್ಕಾಗಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ಇಲ್ಲಿಯವರೆಗೂ ನಾವೆಲ್ಲ ರೈತರು ತಮಗೆ ತಿಳಿಸುವುದೇನೆಂದರೆ ಎಲ್ಲಿಯವರೆಗೆ ತಾವು ನಮಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಭೂದರಗಳನ್ನು ನಿಗದಿಪಡಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜಮೀನುಗಳನ್ನು ಬಿಟ್ಟುಕೊಡುವುದಿಲ್ಲ ಹಾಗೂ ಸ್ವಾಧೀನ ಪ್ರಕ್ರಿಯೆ ನಮ್ಮ ಒಪ್ಪಿಗೆ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಮ್ಮೆಲ್ಲರ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿರುತ್ತೇವೆ. ಆದರೂ ತಾವು ಒತ್ತಾಯಪೂರ್ವಕವಾಗಿ ಹಾಗೂ ಕಾನೂನು ಬಾಹಿರವಾಗಿ ನಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೀರಿ. ಭೂ ಸ್ವಾಧೀನ ಕಾಯ್ದೆ 2013 ಪ್ರಕಾರ ಸಮೀಪದ ಅಕ್ಕಪಕ್ಕದ ಊರಿನ ಜಮೀನುಗಳಿಗೆ ಪ್ರತಿ ಎಕರೆಗೆ ಮಾರಾಟವಾದ ಸರಾಸರಿ ಬೆಲೆಯನ್ನು ಮಾರುಕಟ್ಟೆ ಬೆಲೆಯನ್ನಾಗಿ ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಜಮೀನುಗಳ ಭೂ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಭೂ ಸ್ವಾಧೀನ ಕಾಯ್ದೆ 2013 ಕಲಂ 26ರಲ್ಲಿ ಇದ್ದರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಜಮೀನುಗಳಿಗೆ ಅತಿ ಕಡಿಮೆ ಭೂ ಬೆಲೆಯನ್ನು ನಿರ್ಧರಿಸಿದ್ದು ಇದಕ್ಕೆ ನಮ್ಮ ಸಹಮತವಿಲ್ಲ. ಭೂ ಸ್ವಾಧೀನ ಕಾಯ್ದೆ 2013ರಲ್ಲಿ ಇರುವ ಯಾವುದೇ ಅನುಕೂಲಕರ ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಅತಿ ಕಡಿಮೆ ಭೂದರಗಳನ್ನು ನಿಗದಿಪಡಿಸಿ ರೈತರಿಗೆ ಅನ್ಯಾಯ ಮಾಡಿದ್ದೀರಿ. ಮುಖ್ಯವಾಗಿ ಸರ್ಕಾರದವರು ನಮ್ಮ ಗ್ರಾಮದ ಜಮೀನುಗಳನ್ನು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ ತೆಗೆದುಕೊಳ್ಳುತ್ತಿಲ್ಲ. ಈ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿ ಖಾಸಗಿಯವರಿಗೆ ಒಂದೊಂದು ಎಕರೆಯಂತೆ ದಾಲ್ಮಿಲ್ ಹಾಗೂ ಇನ್ನಿತರ ಖಾಸಗಿ ವ್ಯವಹಾರಕ್ಕಾಗಿ ಕೊಡುವವರಿದ್ದೀರಿ. ಅಂದರೆ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶವಿಲ್ಲ ಹಾಗೂ ಕೆಐಡಿಬಿ ಅವರು ರಿಯಲ್ ಎಸ್ಟೇಟ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ನಮ್ಮಿಂದ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕ್ಷುಲ್ಲಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಅತ್ಯಂತ ದುಬಾರಿ ಬೆಲೆಗೆ ಖಾಸಗಿಯವರಿಗೆ ಮಾರಿಕೊಂಡು ಭಾರಿ ಲಾಭವನ್ನು ಮಾಡಿಕೊಳ್ಳುವವರಿದ್ದೀರಿ. ಕಷ್ಟದಲ್ಲಿ ರೈತರು ಏನೋ ಒಂದು ಮಜಬೂರಾಗಿದ್ದಕ್ಕೆ ಈ ಕೆಐಡಿದವರು ಆ ಮಜಬೂರು ಫಾಯ್ದಾ ಹುಟ್ಟೋಸ್ಕೊಳ್ಕತ್ತಾರೆ. ಫಸ್ಟ್ 4 ವರ್ಷ ಆಯ್ತು ಇವ್ರು ನೋಟಿಸ್ ಕೊಟ್ಟು 4 ವರ್ಷದಿಂದ ಈಗ 4 ವರ್ಷ ತನಕ ರೈತರ ಗತಿ ಏನು? ಅದರಾಗ ಪಾಣಿದಾಗ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಅಂತ ಸೇರಿಸಿ ಆ ರೈತರಿಗೆ ಯಾರೂ ಸಾಲ ಕೊಡ್ಲಾರ್ದಂಗೆ ಮಾಡಿಬಿಟ್ರ. ಇನ್ನೊಬ್ರಿಗೆ ಖಾಸಗಿಯವ್ರಿಗೆ ಮಾರ್ಬೇಕಂದ್ರೆ ಮಾರ್ಲಿಕ್ಕೆ ಅವಕಾಶ ಇಲ್ದಂಗೆ ಇವರು ಅಡ್ಡ ಒಂದು ಗಾಡಿ ಕಟ್ಟಿಬಿಟ್ಟಾರ. ಈ ಕೆಐಡಿಬಿ ಅವ್ರ ಬಳಿ ಯಾಕೆ ಈ ದುರುದ್ದೇಶ ಇರಬೇಕು? ನೀವು ತಗೋದದ ನೋಟಿಸ್ ಕಳಿಸಿ ಬೇಡ 3 ನೋಟಿಸ್ ಕಳಿಸ್ರಿ, ಏನು ದರ ಫಿಕ್ಸ್ ಮಾಡ್ತೀರಿ ಮಾಡಿರಿ, ರೈತರ ಮನಸ್ಸು ಗೆಲ್ರಿ, ಹೊಲ ತೊಗೊಂಡ್ಬೇಡ್ರಿ. ನೀವು ಎಳೆಯೋದು ಯಾಕೆ ರೈತರಿಗೆ? ಈ ರೀತಿ ಚಿತ್ರ ಹಿಂಸೆ ಕೊಡೋದು ಯಾಕೆ ರೈತರಿಗೆ? ರೈತರಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು? ರೈತರು ತಾಳಷ್ಟು ದಿನ ತಾಳ್ತಾರ, ಅಲ್ಲಿದು ಹೊಡಿತಾರ ಇಲ್ಲ ಹೊಡೆಸ್ಕೋತಾರ, ಅಡ್ಡು ಆತವ. ರೈತರು ಏನಂದ್ರೆ ಹೊಡಿಲಿಕ್ಕೂ ತಯಾರ, ಹೊಡೆಸ್ಕೊಳಕ್ಕೂ ತಯಾರ. ಅದಕ್ಕೆ ಅವಕಾಶ ಕೊಡಬಾರ್ದಂತ ನಾವು ಮರ್ಯಾದೆಯಿಂದ ಮನವಿ ಪತ್ರ ಕೊಡ್ಲಿಕ್ಕೆ ಬಂದೀವಿ. ನೀವು ಮರ್ಯಾದೆಯಿಂದ ನಮ್ಮ ಹೊಲ ಬಿಟ್ಟು ಕೊಡಬೇಕು. ನಮ್ಮ ಪಾಣಿಯಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರನದು ತೆಗೆದುಬಿಡ್ಬೇಕು. ನಾವು ಮುಂದೆ ನಮ್ಮ ರೈತರು ನಮ್ಮ ಯಾರು ಖಾಸಗಿ ರೀತಿಯಿಂದ ಯಾವ ರೀತಿ ಹಂಗೆ ಮಾರ್ಕೋತಾರೆ ಅದು ಏನಾಗೋದು ಆಗ್ತದೆ. ನಮ್ಮ ಹಣೆ ಬರ ನಮ್ಮ ಸುತ್ತ. ನೀವು ನಮ್ಮ ಹಣೆ ಬರ ಬರೆಯೋರು ನೀವ್ಯಾರು? ನಮ್ಮ ಹಣೆ ಬರ ಬರೆಯೋರು ನೀವು ಯಾರು? ರೈತರಿಗೆ ಈ ರೀತಿ ಹಿಂಸೆ ಕೊಟ್ಟು ಈ ರೀತಿ ಜಮೀನು ನೀವು ಖರೀದಿ ಮಾಡಬೇಕಾದ್ರೆ ರೈತರ ಶಾಪ ನಿಮಗೆ ತಟ್ಟಲಾರ್ದೆ ಬಿಡೋದು. ನಿಮಗೆ ಶಾಪ ಗ್ಯಾರಂಟಿ ತರ್ತದ, ನೀವು ಉದ್ಧಾರ ಆಗಲ್ಲ.
ನಾವು ಉದ್ದಾರ ಯಾಕೆ ಆತಿ ಕೇಳಿ ನಮ್ಮ ಜಮೀನವ ಏನೋ ನಮ್ಮ ಕೈಯಾಗವ ನಾವು ಕೊಡಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ? ನಾವು 100ಕ್ಕೆ 100 ಮಂದಿಗೆ ಬಂದೀವಿ, ಹೊಲ ಹೋದವ್ರು 100ಕ್ಕೆ 100 ಮಂದಿ ನಾವು ಇಲ್ಲಿ ಬಂದೀವಿ, ನಾವು ಹೊಲ ಕೊಡಲ್ಲಕತ್ತೀವಿ. ಇದಕ್ಕೆ ಯಾಕೆ ಕಾನೂನು ಅನ್ನೋದಿಲ್ಲ, ಯಾವ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನಮಗೆ ಏನಾರ ಪ್ರೀತಿಲಿಂದ ಕರೆಸಿ ಒಂದು ಸೆಟಲ್ಮೆಂಟ್ದಾಗ ಏನೋ ಒಂದು ಸರಿಯಾದ ದರ ನೀವು ಕೊಟ್ರಿ ಅಂದ್ರೆ ನಾವು ನಿಮಗೆ ಹೊಲ ಕೊಡ್ತೀವಿ. ಹೊಲ ಕೊಡಲ್ಲ ಅಂತ ಅಲ್ಲ, ನಮಗೆ ದರ ಬೇಕು. ನೀವು ದರ ಎಲ್ಲರೇ 20 ತೋರಿ 25 ತೋರಿ ಅಂತಂದ್ರೆ ನೀವು ಎಲ್ಲಿ ಯಾವ ಇದಕ್ಕೆ ಹೋದ್ರೂ ನೀವು ಏನು ಬೇಕಾದ ಮಾಡಿರಿ, ನಾವು ನಿಮಗೆ ಹೊಲ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಕೇಳಿದ್ರೆ ಇವತ್ತು ನೆಟ್ ಸರ್ ಖಾಸಗಿಯವ್ರು ಬಂದು ಬೇಡ್ಲಕತ್ತಾರ, ನಮ್ಮ ಹೊಲ 1.5 ಕೋಟಿ ಬೇಡ್ಲಕತ್ತಾರ. ಅದ್ರ ಬಾಯಾಗ ನಮಗೆ ಮಣ್ಣು ಹಾಕ್ತೀರಿ ನೀವು, ರೈತರಿಗೆ ಬಾಯಾಗ ಮಣ್ಣು ಹಾಕ್ತೀರಿ ನೀವು. ಯಾಕೆ ನೋಡ್ರಿ, ನಾವು ಏಟ್ ಹೇಳ್ದೊಟ್ಟು 1 ಕೋಟಿ ಹೇಳೀವಿ, 1.25 ಕೋಟಿ ಹೇಳೀವಿ, ಹೇಳ್ಕೊತೇ ಬಂದೀವಿ. ಅವ್ರು ಅದೇ 25 ಲಕ್ಷನೇ ಡಿ ಸಿಗೆ ಹಿಡ್ದು ಹೇಳ್ಬೇಡ 24 ಲಕ್ಷ ಮಾಡಕತ್ತೀರಿ. ಹಾಂ, ನಾವು ಹೇಳಿ ರೇಟಿಗೆ ಕೊಡ್ಬೇಕು. ಒಂದು ಕೇಳ್ರಿ, ನಾವು ಹೇಳಿ ರೇಟಿಗೆ ಕೊಡಬೇಕು. ನಾವು ಹೇಳಿದ್ ನಿಮಗೆ ಹೆಚ್ಚು ಅನಿಸ್ತಿತ್ತು ಅಂದ್ರೆ ನಮಗೆ ಒಂದು ಸೆಟಲ್ಮೆಂಟ್ದಾಗ ನಮ್ಮ ಮನಸ್ಸು ಗೆದ್ದು ತೋರಿ. ನೀವು ಅದಕ್ಕೆ ನಾವು 1 ಕೋಟಿಗೆ ನಾವು ಹಟ್ಟಿ ಹಿಡಿಯಂಗಿಲ್ಲ. ನಾವು ಎಲ್ಲ ರೈತರಿಗೆ ಕರೆಸಿ ನಿಮಗೆ ಅನ್ಯಾಯ ಮಾಡಲ್ಲ, ನಾವು ಈ ರೀತಿ ರೇಟ್ ಕೊಡ್ತೀವಿ ಅಂತ ಅವ್ರು ಅಂದಾಗ ಆ ಮನಸ್ಸಿಗೆ ನಮಗೆ ಬತ್ತಂದ್ರೆ ನಾವು ಬಿಟ್ಟು ಕೊಡ್ತೀವಿ. ಹೊಲ ಬಿಡಲ್ಲ ಅಂತ ಅಲ್ಲ. ಈಗ ಇಷ್ಟೆಲ್ಲ 4 ವರ್ಷಗಟ್ಟಲೆ ನೀವು ಹೈರಾಣಾಗಿ ಪಾಪ ಬರ್ದು ಸಾತ್ತೋಗಿರಿ. ಹಾಂ, ನೀವು ಬರ್ದು ಸಾತ್ತೋಗಿರಿ. ಅದಕ್ಕೆ ನಿಮ್ಮ ಮೆಹನತ್ಗೆ ನಾವೇನು ಬೆಲೆ ಕೊಡ್ತೀವಿ? ನಮಗೆ ಬೆಲೆ ಕೊಡೋದು ಮಾಡ್ರಿ, ಮೊದಲು ನಮಗೆ ಬೆಲೆ ಕೊಡ್ರಿ. ಇಲ್ಲ, ಇವ್ರು ಯಾವುದೇ ಈಗ ಏನು ಮಾಡಿ ಈಗ ಈ ದಿನ ಏನು ಮಾಡ್ಯಾರ ಇನ್ನು ನಿಮಗೇನು ಮಾಡಿಕೊಡಲ್ಲ. ಇವ್ರು ಏನು ಮಾಡ್ಯಾರ ಗೊತ್ತ್ರಿ? ನಮಗೆ ರೊಕ್ಕ ಕೊಡ್ಲಾರ್ದೆ ಪಾಣ್ಯಾಗ ಸೇರ್ಸ್ಯಾರ, ನಮಗೆ ರೊಕ್ಕ ಕೊಡ್ಲಾರ್ದೆ ಟೆಂಡರ್ ಕರ್ದಾರ, ಅಲ್ಲಿ ಕೆಲಸಕ್ಕೆ ಟೆಂಡರ್ ಕರ್ದಾರ. ಇದು ಎಲ್ಲ ಕಾನೂನ್ದಾಗವ. ಇದು ಕೇಸ್ ಹಾಕಬಾರ್ದು. ಇಲ್ಲಿ ಕೇಳ್ರಿ, ಕೇಸ್ ಹಾಕಬೇಕಾಗಿತ್ತು. ಏನೋ ಇವರೇ ಏನಾರ ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರಂತೇಳಿ ನಾವು ಕೇಸಕ್ಕೆ ಹಾಕಲಿಕ್ಕೆ ಹೋಗಿಲ್ಲ. ಇನ್ನು ಮುಂದೆ ಮೀರ್ತಂದ್ರೆ ಕೇಸ್. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರಗಿ.